Good morning, everyone. Today we are discussing about what is the difference between bar pendulum and simple pendulum. Center of gravity uh, inside the bob, and here we are calculating center of gravity and gyration. So it is in between this bar, okay, in the middle of center. So first we understanding here. So what is the aim of this experiment? Obtain the value of radius of gyration k of the given bar and acceleration due to gravity g from the graph of a L versus T. Okay, so formula here from graph L versus T, acceleration due to gravity at a place. So g is equal to 4 pi square into Eg1 plus Fg1 divided by T Tm cube equal to, this is meter per second square. Okay, radius of gyration k is equal to Ef divided by 2. Okay, so this is the nature of graph, you can see here. So this is the uh, diagram for bar pendulum. Okay, basically we are understanding observation table here. So this is the serial number, and this is the first one. A distance from CG. CG means it is the center of gravity in a meter. We are denoted here symbol L. Okay, so time for oscillations in a seconds. So T1, T2. So mean time T is equal to T1 plus T2 divided by 2 in a seconds. So time period T is equal to T divided by 15 oscillations. When we are taking here 15 oscillations. Okay, so see here 0.45, 0.40, 0.35. Okay, in between these 0.45 and 0.40, this is the 5 centimeter is difference. Okay, you can see here basically this is the bar instrument, we can calculate here. Okay, you want apparatus here, you can see bar pendulum, stopwatch, telescope and meter scale. So this is the your time calculator, so timer, and this is the bar. You can see 1 2 3 4 5 6 7 8 9 10 11 12 13 14 to 19 holes is there. Okay, basically you can see here where it is called knife edge. Okay, this is knife edge, this is nut bolt, you can see. So this is our telescope, you can see inside in observing the bar pendulum. In observation we measure the mass of this bar. Okay, ಸೊ ಎಷ್ಟು ಅಬ್ಸರ್ವೇಷನನ್ನು ಬರ್ಕೊತೀವಿ, ಮಾಸ್ ಆಫ್ ದ ಪೆಂಡುಲಮ್ ಎಷ್ಟಾಗಿರುತ್ತೆ ಅದನ್ನು ಇದರೊಳಗೆ ಇಲ್ಲಿ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ 1.5 kg ಅಂತ ಅದನ್ನು ಬರ್ಕೋತೀವಿ. ಆಮೇಲೆ ನೆಕ್ಸ್ಟ್ ಲೆಂತ್ ಆಫ್ ದ ಪೆಂಡುಲಮ್. ಲೆಂತ್ ಆಫ್ ದ ಪೆಂಡುಲಮ್ ಅಂತಂದರೆ ಎಷ್ಟು ಮೀಟ್ರ್ ಒಳಗದೆ ಅಂದರೆ 1 ಮೀಟ್ರ್ ಇತ್ತು, 1 ಮೀಟ್ರ್ ಅದನ್ನು ಸ್ಕೇಲಿಂದ ಹಿಡಿದುಕೊಂಡು ಈ ಬಾರನ್ನು ಮೆಜರ್ಮೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಬ್ರೆಡ್ತ್ ಆಫ್ ದ ಪೆಂಡುಲಮ್, ಇದನ್ನು ಕೂಡ ಬೇಸಿಕಲಿ ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿ ನೀವು ಎಡ್ಜನ್ನು ನೋಡ್ಬೋದು. ಸೊ ಈ ಎಡ್ಜ್ ಯಾವಾಗಲೂ ಏನಾಗಿರ್ಬೇಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಗ್ಲಾಸ್ ಏನಿರುತ್ತಲ್ಲ, ಸೊ ಆ ಗ್ಲಾಸಿಗೆ ಅದರ ಮೇಲ್ಗಡೆ ಕರೆಕ್ಟಾಗಿ ಎಡ್ಜ್ ಕುಂತಿರಬೇಕು. ಯಾಕೆ ಕುಂತಿರ್ಬೇಕು ಅಂದರೆ ಈ ಎಡ್ಜಿನ ಮೇಲೆ
ಇದು ಸೆಂಟರ್ ಆಫ್ ಗ್ರಾವಿಟಿ ಅಪ್ಲೈ ಆಗೋದರಿಂದ ಏನಾಗ್ತದಪ್ಪ ಅಂತಂದರೆ ಕರೆಕ್ಟ್ ನಮ್ಮದು ಆಸಿಲೇಷನ್ ಏನಾಗ್ತದೆ ಕರೆಕ್ಟಾಗಿ ಬರ್ತದೆ. ಸೊ ಈ ಥರ ಹಿಂಗೆ ಕುಂತು ಅಂತಂದರೆ ಇದು ಆಸಿಲೇಷನ್. ಸೊ ಅಂತಂದರೆ ಬೇಸಿಕಲಿ ಇದು ಕರೆಕ್ಟಾಗಿ ಆಸಿಲೇಷನ್ ಆಗೋಲ್ಲ. ಸೊ ಹಾಗಾಗಿ ಇದನ್ನು ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಎಡ್ಜಿಗೆ ಓಡಿಸ್ಬೇಕು. ಓಕೆ, ಸೊ ಒಂದೆರಡು ರೆಫರೆನ್ಸ್ ಪಾಯಿಂಟಿಗೆ ಅಂಥೇಳಿ ನೀವು ಈ ಕಡೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀರಿ. ಸೊ ಇವಾಗ ಆಸಿಲೇಷನ್ ಬಿಟ್ಟಾಗ ಏನು ಮಾಡ್ತೀವಿ ಅಂತಂದರೆ ಟೈಮನ್ನು ಹಚ್ಚಿರ್ತೀವಿ. ಎಷ್ಟು ಅಂದರೆ ಇಷ್ಟೇ ತೊಗೊಂಡು ಇಷ್ಟೇ ಬಿಡಬೇಕು. ಓಕೆ, ಸೊ ಈ ಆಸಿಲೇಷನನ್ನು ನಾವೇನು ಮಾಡ್ತೀವಿ ವಿತ್ ಟೈಮ್ ಜೊತೆಗೆ ಇದರಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಓಕೆ, ನೀವು ನೋಡ್ಬೋದು ಇಲ್ಲಿ ಕ್ಯಾಮ್ರಾದಲ್ಲಿ. ಸೊ ಕಾಣ್ತಿದೆ, ಅಲ್ಲೊಂದು ಏರೋ ಮಾರ್ಕ್ ಕಾಣ್ತಿದೆ. ಸೊ ಆಸಿಲೇಷನ್ನ ನೋಡಿಕೊಂಡು ಒನ್ ಡೈರೆಕ್ಷನಲ್ಲಿ ಆ ಕಡೆಯಿಂದ ಈ ಕಡೆಗೆ ಅಥವಾ ಈ ಕಡೆಯಿಂದ ಆ ಕಡೆಗೆ ಇದನ್ನು ಆಸಿಲೇಷನ್ನ ಎಷ್ಟು ಎಣಿಸ್ಬೇಕು ಅಂತಂದರೆ 15 ಎಣಿಸ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಎಷ್ಟು ಕೊಟ್ಟಿರ್ತಾರೋ ಸೊ ಟ್ಯಾಬ್ಲೆಟ್ ಕಾಲಮನ್ನು ಅಷ್ಟನ್ನು ಎಣಿಸ್ಬೇಕು. ಸೊ ಆಸಿಲೇಷನಿಂದ 15 ಆಸಿಲೇಷನ್ ಅಂತ ಕೊಟ್ಟಿದ್ದೆ, ಹೌದಾ? ಸೊ ಸಿ ಹಿಯರ್ ಟೈಮ್ ಫಾರ್ ದ 15 ಆಸಿಲೇಷನ್ ಇನ್ ಸೆಕೆಂಡ್ಸ್ ಅಂತಂದಾಗ ಇದನ್ನು ನೀವು ಟೈಮ್ ಹಚ್ತೀರಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಆಸಿಲೇಷನ್ ನೋಡ್ಕೊಂಡು ಏನು ಮಾಡ್ತೀರಪ್ಪ ಅಂತಂದರೆ ಫಸ್ಟಿಗೆ ಇದರಿಂದ ನಾವು ರೀಸೆಟ್ ಮಾಡ್ಕೊತೀವಿ. ರೀಸೆಟ್ ಮಾಡ್ಕೊಂಡು ಸೊ ನಾನು ನೋಡ್ತಾ ಸೊ ರೆಡಿ, 1 2 3 4 5 6 7 8 9 10 11 12 13 14 15. ಓಕೆ, ಎಷ್ಟಿರುತ್ತೆ ಅಂದರೆ 5 ಸೆಂಟಿಮೀಟರ್ ಇರುತ್ತೆ. ಸೊ ಸಿಮಿಲರ್ ಸೇಮ್ ಇನ್ನೊಂದು ಹೋಲಿನಿಂದ ಇದಕ್ಕೂ ಕೂಡ ಎಷ್ಟಿರುತ್ತೆ ಅಂದರೆ 5 ಸೆಂಟಿಮೀಟರ್. ಸೊ ಸಿಮಿಲರ್ ಟೋಟಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ 5 5 5. ಓಕೆ, ಇದೇ ಥರ ನಾವೇನು ಮಾಡ್ತೀವಿ ಅಂತಂದರೆ ಆಸಿಲೇಷನನ್ನು ತೊಗೊಳ್ತೀವಿ. ಸೊ ಇಲ್ಲಿ ನೋಡ್ಬೋದು, ಫಸ್ಟಿಗೆ ಏನು ಮಾಡ್ತೀವಿ ನಾವು 0.45 ಅಂತ ಬರ್ಕೊಂಡ್ವಿ. ಓಕೆ, ಸೊ ಯಾಕಂದರೆ ಫಸ್ಟ್ ಹೋಲಿಗೆ ಹಾಕಿರ್ತೀವಿ. ಸೊ ಫಸ್ಟ್ ಹೋಲಿಗೆ ಹಾಕಿರೋದ್ರಿಂದ 0.45 ಅಲ್ಲಿ 2 ಪಾರ್ಟ್ಸ್ ಇರ್ತಾವೆ. ಒಂದೇದು ನೀವು ಮೇಲ್ಗಡೆ ಭಾಗಕ್ಕೆ ಎ ಅಂತಲೂ ಕನ್ಸಿಡರ್ ಮಾಡ್ಬೋದು, ಆಮೇಲೆ ಬಿ ಅಂತಲೂ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಬರ್ಕೊತೀವಿ ಏನಂತೇಳಿ. ಸೊ 0.45 T1 ಎಷ್ಟಾಗಿರ್ತದೆ 24. ನೆಕ್ಸ್ಟ್ ಟ್ರಯಲ್ ತೊಗೊತೀವಿ. ನೆಕ್ಸ್ಟ್ ಟ್ರಯಲ್ ಮಾಡಿ ಸೇಮ್ ಸಿಮಿಲರ್ ಆವಾಗಲೇ ಹೆಂಗೆ ಮಾಡ್ತೀವಿ ಸೇಮ್ ಅದೇ ಥರ ನೆಕ್ಸ್ಟ್ ಎಷ್ಟು ಬಂದಿರ್ತದೆ ಅದನ್ನು ಸ್ಟಿಲ್ ಬರ್ಕೊತೀವಿ. ಸೊ ಇದು ಮೇ ಬಿ 24 ಬಂದಿತ್ತಂದರೆ ಇದು 24.5 ಬರ್ಬೋದು, ಅಥವಾ ಇದಕ್ಕಿಂತ 23 ಬರ್ಬೋದು. ಓಕೆ, ಒನ್ ಅಷ್ಟೇ ಡಿಫ್ರೆನ್ಸ್, 1 or 2 ಡಿಫ್ರೆನ್ಸ್ ಇರುತ್ತೆ. ಸೊ ಇವೆರಡನ್ನು ಕೂಡಿಸ್ತೀವಿ, ಕೂಡಿಸಿ ಡಿವೈಡ್ ಬೈ 2 ಮಾಡ್ತೀವಿ. ಇಲ್ಲಿ ಬಂದಂಥದ್ದು ಮೀನ್. ಓಕೆ, ಸೊ T is equal to ದಿಸ್ T1 ಆ್ಯಂಡ್ ಪ್ಲಸ್ ದಿಸ್ T2 ಡಿವೈಡ್ ಬೈ 2 ಮಾಡ್ಕೊತೀವಿ, ಅದನ್ನು ಬರಿತೀವಿ. ನೆಕ್ಸ್ಟ್ ಟೈಮ್ ಪೀರಿಯಡ್ T is equal to ಏನಾಗುತ್ತೆ ಸಿಮಿಲರ್ ಏನು ಮಾಡ್ತೀವಿ, ಆ ನಟ್ ಬೋಲ್ಟನ್ನು ತೆಗೆದು 45 ಇದನ್ನು ತೆಗೆದು 40ಗೆ ಹಾಕ್ತೀವಿ. ಓಕೆ, ಸೆಕೆಂಡ್ ಹೋಲಿಗೆ ಹಾಕ್ತೀವಿ. ಸೊ ನೆಕ್ಸ್ಟ್ ಆಸಿಲೇಷನ್ ಮಾಡ್ತೀವಿ, ಟೈಮ್ ಹಚ್ಚಿ ಎಷ್ಟು ಟೈಮ್ ಬರುತ್ತಲ್ಲ 23.5 ಆಮೇಲೆ 3. ಅದನ್ನು ಸೆಕೆಂಡ್ ರೀಡಿಂಗ್ನು ತೊಗೊತೀವಿ, ಅದನ್ನು ಡಿವೈಡ್ ಬೈ 2 ಮಾಡ್ಕೊತೀವಿ ಅಡಿಷನ್ ಮಾಡ್ಕೊಂಡು. ಸೊ ಅದನ್ನು ಸಿಮಿಲರ್ ವೇ ಇದರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀವಿ. ಸೊ ರೀಡಿಂಗ್ ನಿಮಗೆ ಹೆಂಗೆ ಬರ್ತಾವಪ್ಪ ಅಂತಂದರೆ ಸೊ ಇನ್ಕ್ರೀಸಿಂಗ್ 24 23. ಸೊ ಒಂದು ಸಮ್ ಪಾಯಿಂಟ್ ಒಳಗೆ ಏನಾಗ್ತದಪ್ಪ ಅಂದರೆ ಡಿಕ್ರೀಸಿಂಗ್ ಆಗ್ತದೆ. ಡಿಕ್ರೀಸಿಂಗ್ ಆಗಿ ಮತ್ತೆ ವಾಪಸ್ ಏನಾಗ್ತದೆ ಅಂದರೆ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತದೆ. ಯಾಕೆ ಹಂಗಾಗ್ತದೆ ಅಂದರೆ ನಮ್ಮ ಆ್ಯಕ್ಚುಲಿ ನೇಚರ್ ಆಫ್ ಗ್ರಾಫ್ ಹೆಂಗೆ ಬರಬೇಕು ಈ ಥರ ಬರ್ತದೆ. ಸೊ ಇನ್ಕ್ರೀಸಿಂದ ಡಿಕ್ರೀಸ್ ಆಗಿ ಮತ್ತೆ ಇನ್ಕ್ರೀಸ್ ಆಗೋಗ್ತದೆ. ಸೊ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಸಿಮಿಲರ್ ವೇ ಒಳಗೆ ನೆಕ್ಸ್ಟ್ ಟ್ಯಾಬ್ಲರ್ ಕಾಲಮ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂತಂದರೆ ಈ ಥರ ಗ್ರಾಫ್ ಬಂದಿರುತ್ತೆ. ಸೊ L ವರ್ಸಸ್ Tನ ಹಾಕಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನೀವು. ಸೊ ಅವಾಗ ಬಂದಿರತಕ್ಕಂಥ ರೀಡಿಂಗ್ ದಿಸ್ ಇಸ್ ದ TM. ಓಕೆ, ಇದು TM ಆಗಿರುತ್ತೆ. ಇದನ್ನು ಸೆಂಟ್ರೊಳಗೆ ಕಟ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಸಿಗ್ತದೆ G, ಇದು
ಸೆಂಟರ್ ಆಫ್ ಗ್ರಾವಿಟಿದು. ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಗ್ರಾಫ್ ನಾವು ಮುಗಿತೀವಿ. ಸೊ ಫ್ರಮ್ ದ ಗ್ರಾಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿದೆ ಫಾರ್ಮುಲಾ ಒಳಗಿರ್ತೈತಿ, ಅದರ ವ್ಯಾಲ್ಯೂನ ಪುಟ್ ಮಾಡ್ತೀವಿ. G1 ಅಂತಂದರೆ, ಸೊ ದಿಸ್ ಇಸ್ ಇದಿಂದ G1ಗೆ ಎಷ್ಟಿರ್ತದೆ ಡಿಸ್ಟೆನ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಅಡಿಷನ್ ಮಾಡ್ಕೊಂಡು ಬರ್ಕೊತೀವಿ 0.2 ಪ್ಲಸ್ ಆ್ಯಕ್ಚುಲಿ ಅದರ ರೀಡಿಂಗ್ 9.8 ಸಮಥಿಂಗ್ ಬರ್ಬೋದು. ಯಾಕಂತಂದರೆ ನೀವು ರೀಡಿಂಗ್ ತೊಗೊಂಡಾಗ ಹೆಚ್ಚು ಕಡಿಮೆ ಆಗುತ್ತೆ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು ಅಂದ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಏನೇನು ಮಾಡ್ತೀನಪ್ಪ ಅಂದರೆ ಮುಂದಿನ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.